ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇದು ನನ್ನ ಫಸ್ಟ್ ಕೆ ಡ್ರಾಮಾ ಎಕ್ಸ್ಪ್ಲನೇಷನ್ ಸ್ಟೋರಿ. ನನ್ನ ಸ್ಟೋರಿಯಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಅಥವಾ ನನ್ನ ಎಕ್ಸ್ಪ್ಲನೇಷನಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತಿದ್ರೆ ಪ್ಲೀಸ್ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನಿವತ್ತು ವಾಟ್ಸ್ ರಾಂಗ್ ವಿತ್ ಸೆಕ್ರೆಟರಿ ಕಿಮ್ ಸ್ಟೋರಿನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ನನ್ನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಡ್ರಾಮಾದ ಸ್ಟಾರ್ಟಿಂಗ್ನಲ್ಲಿ ನಮ್ಮ ಮೇನ್ ಲೀಡ್ ಆದ ಹೀರೋನ ತೋರಿಸ್ತಾರೆ. ಹೀರೋ ಒಂದು ಕಾರ್ನಲ್ಲಿ ಒಂದು ಪಾರ್ಟಿ ಅಟೆಂಡ್ ಮಾಡಬೇಕು ಅಂತ ಹೋಗ್ತಿರ್ತಾನೆ. ಅಲ್ಲಿ ಎಲ್ಲರೂ ಹೀರೋ ಬಗ್ಗೆನೇ ಮಾತಾಡ್ತಿರ್ತಾರೆ. ಹೀರೋ ಒಂದು ಕಂಪನಿಯ ವೈಸ್ ಪ್ರೆಸಿಡೆಂಟ್, ಹೆಸರು ಲಿಂಗ್ ಶೋ. ನೋಡೋಕೆ ಹ್ಯಾಂಡ್ಸಮ್, ಕೆಲಸದಲ್ಲೂ ಪರ್ಫೆಕ್ಟ್, ಇಂಗ್ CEO ಅಂತ ಅವಾರ್ಡ್ ಕೂಡ ತಗೊಂಡಿರ್ತಾರೆ. ಆದ್ರೆ ಹೀರೋಗೆ ಹುಡುಗಿ ಮೇಲೆ ಒಂಚೂರು ಇಂಟ್ರೆಸ್ಟ್ ಇಲ್ಲ ಅಂತ ಎಲ್ಲ ಮಾತಾಡ್ತಿರ್ತಾರೆ. ಅದೇ ಗುಂಪಲ್ಲಿ ಒಂದು ಹುಡುಗಿ ಕೂತಿರ್ತಾಳೆ. ಆ ಹುಡುಗಿ ಹೇಳ್ತಾಳೆ, ನಾನು ಹೀರೋನ ಡೇಟ್ ಮಾಡ್ತಿದ್ದೀನಿ, ಅವರು ನನ್ನ ಡೇಟ್ ಮಾಡ್ತಿದ್ದಾರೆ. ಆದ್ರೆ ಏನಂದ್ರೆ ನಾನು ಇಲ್ಲಿವರೆಗೂ ಒಂದ್ಸತಿನ ಅವ್ರನ್ನ ಟಚೇ ಮಾಡಿಲ್ಲ, ಅವ್ರು ನನ್ನನ್ನು ಯಾವತ್ತೂ ಟಚ್ ಮಾಡೋಕ್ಕೂ ಬಿಟ್ಟಿಲ್ಲ ಅಂತ ಹೇಳ್ತಿರ್ತಾಳೆ. ಪಾರ್ಟಿಗೆ ಎಂಟ್ರಿ ಕೊಡ್ತಾನೆ. ಅಲ್ಲೇ ಕೂತಿದ್ದ ಅವ್ನ ಫ್ರೆಂಡ್ಸ್ ಎಲ್ಲ ಅವ್ನು ಬಂದಿದ್ ನೋಡಿ ಹಾಯ್ ಅಂತ ಗ್ರೇಟ್ ಮಾಡ್ತಾರೆ. ಆಗ ಹೀರೋನು ಕೂಡ ಅಲ್ಲೇ ಹೋಗಿ ಕುತ್ಕೋತಾನೆ. ಹೀರೋ ಕೂತಿದ್ ನೋಡಿ ಅವಳ ಗರ್ಲ್ ಫ್ರೆಂಡ್ ಹೋಗಿ ಪಕ್ಕದಲ್ಲಿ ಕುತ್ಕೋತಾಳೆ. ಹೀರೋ ಯೋಚನೆ ಮಾಡ್ತಿರೋದನ್ನ ನೋಡಿ ಆ ಹುಡುಗಿ ಕೇಳ್ತಾಳೆ, ಯಾಕೆ ಏನಾಯ್ತು, ಏನು ಯೋಚನೆ ಮಾಡ್ತಿದ್ಯಾ ಅಂತ. ಆಗ ಅವನು ಹೇಳ್ತಾನೆ, ಏನಾಗಿದೆ ಸೆಕ್ರೆಟರಿ ಕಿಮ್ಗೆ ಅಂತಾನೆ ಗೊತ್ತಾಗ್ತಿಲ್ಲ ಅಂತ. ಈಗ ಸೀನು ಶಿಫ್ಟ್ ಆಗುತ್ತೆ. ಈಗ ನಮ್ಮ ಹೀರೋಯಿನ್ನ ತೋರಿಸ್ತಾರೆ. ಹೀರೋಯಿನ್ನು ನಮ್ಮ ಹೀರೋ ಮನೆಗೆ ಹೋಗ್ತಿರ್ತಾಳೆ. ಯಾಕೆ ಅಂದರೆ ನಮ್ಮ ಹೀರೋಯಿನ್ನು ಸೆಕ್ರೆಟರಿ ಆಗಿರ್ತಾಳೆ. ಹೀರೋಯಿನು ಶೆಡ್ಯೂಲ್ ಚೆಕ್ ಮಾಡಿ, ಕಾಫಿ ಮಾಡಿ, ಪರ್ಫೆಕ್ಟ್ ಸೂಟ್, ಟೈ, ವಾಚ್ನೆಲ್ಲ ಕಲೆಕ್ಟ್ ಮಾಡಿ ಹೀರೋನ ರೆಡಿ ಮಾಡ್ತಾಳೆ. ಸೆಕ್ರೆಟರಿ ಕಿಮ್ ಹೀರೋನ ರೆಡಿ ಮಾಡ್ತಾ ಒಂದು ವಿಷಯನ ಹೇಳ್ತಾಳೆ. ಸರ್, ನಮ್ಮ ಕಂಪನಿಯ ಡೈರೆಕ್ಟರ್ ಕಿಮ್ದು ಒಂದು ಸ್ಕ್ಯಾಂಡಲ್ ರಿಲೀಸ್ ಆಗಿದೆ, ಇದರಿಂದ ನಮ್ಮ ಕಂಪನಿಯ ರೆಪ್ಯುಟೇಷನ್ ಹಾಳಾಗ್ತಿದೆ ಅಂತ. ಹೀರೋಯಿನ್ನು ಕಂಪನಿಗೆ ರೀಚ್ ಆಗ್ತಾರೆ. ಕಂಪನಿಗೆ ರೀಚ್ ಆಗಿ ಡೈರೆಕ್ಟರ್ ಕಿಮ್ನ ಕ್ಯಾಬಿನ್ಗೆ ಡೈರೆಕ್ಟ್ ಆಗಿ ಹೋಗ್ತಾರೆ. ನಮ್ಮ ಹೀರೋ ಯಾವತ್ತು ಯಾರಿಗೂ ಸೆಕೆಂಡ್ ಚಾನ್ಸ್ ಕೊಡೋದಿಲ್ಲ. ಇಲ್ಲೂ ಹೀಗೆ ಆಗುತ್ತೆ. ಡೈರೆಕ್ಟರ್ ಕಿಮ್ನ ಕೆಲಸದಿಂದ ತೆಗ್ದಾಕ್ತಾರೆ. ಹೀರೋಯಿನ್ ಒಂದು ಬೋರ್ಡ್ ಮೀಟಿಂಗ್ ಅಲ್ಲಿ ಇರ್ತಾರೆ. ಸೀನು ಶಿಫ್ಟ್ ಆಗುತ್ತೆ. ಹೀರೋಯಿನ್ ಒಂದು ಪಾರ್ಟಿಗೆ ಅಂತ ಹೋಗಿರ್ತಾರೆ. ಹೀರೋ ಯಾವಾಗಿಂದ ವೈಸ್ ಪ್ರೆಸಿಡೆಂಟ್ ಆಗಿರ್ತಾರೋ ಅವ್ರ ಶೇರಲ್ಲಿ 50% ಇನ್ಕ್ರೀಸ್ ಆಗಿರುತ್ತೆ. ಅದಕ್ಕೆ ಹೀರೋಗೆ ಎಲ್ಲರೂ ಕಂಗ್ರ್ಯಾಚುಲೇಟ್ ಮಾಡ್ತಿರ್ತಾರೆ. ಹೀರೋ ಬಿಸ್ನೆಸ್ ಡೆವಲಪ್ಮೆಂಟ್ಗಾಗಿ, ಫ್ಯೂಚರ್ ಪ್ರಾಜೆಕ್ಟ್ಗಳಿಗಾಗಿ ಅದ್ರ ಬಗ್ಗೆ ಎಲ್ಲರ ಹತ್ರನೂ ಮಾತಾಡ್ತಿರ್ತಾರೆ. ಪಾರ್ಟಿ ಫುಲ್ಲು ಜೋರಾಗಿ ನಡೀತಿರುತ್ತೆ. ಜನ ಹುಡುಗಿರು ಹೀರೋನ ನೋಡಿ ಮಾತಾಡ್ತಿರ್ತಾರೆ, ಅವನು ಇಷ್ಟು ಹ್ಯಾಂಡ್ಸಮ್ ಆಗಿದ್ದಾನೆ ಅಲ್ವಾ ಅಂತ. ಹೀರೋ ಕೂಡ ಅವ್ರ ಕಡೆ ತಿರುಗಿ ನೋಡ್ತಾನೆ. ಆಗ 3 ಜನ ಹುಡುಗಿರು ಫುಲ್ಲು ಸ್ಮೈಲ್ ಮಾಡ್ತಿರ್ತಾರೆ. ಹೀರೋ ಅಲ್ಲಿ ಹೀರೋನ ಎಕ್ಸ್ಕ್ಯೂಸ್ ಹೇಳಿ ಆ 3 ಜನ ಇರೋ ಹುಡುಗಿರ ಹತ್ರ ನಡ್ಕೊಂಡು ಹೋಗ್ತಿರ್ತಾನೆ. ಅದಕ್ಕೆ ಆ 3 ಜನ ಹುಡುಗಿರು ಫುಲ್ಲು ಬ್ಲಶ್ ಮಾಡ್ತಿರ್ತಾರೆ. ಹೀರೋ ಅವ್ರ 3 ಜನನ ಬಿಟ್ಟು ಮುಂದಕ್ಕೆ ಹೋಗ್ತಾನೆ. ಹುಡುಗಿರೆಲ್ಲ ಶಾಕ್ ಆಗ್ತಾರೆ. ಅಲ್ಲಿ ನೋಡಿದ್ರೆ ಒಂದು ಮಿರರ್ ಇರುತ್ತೆ. ಹೀರೋ ಅದ್ರ ಮುಂದೆ ಹೋಗಿ ನಿಂತ್ಕೊಂಡು ತನ್ನನ್ನು ತಾನೇ ವರ್ಣಿಸ್ಕೋತಿರ್ತಾನೆ. ನಾನು ಇಷ್ಟು ಹ್ಯಾಂಡ್ಸಮ್ ಆಗಿದ್ದೀನಿ, ಇಷ್ಟು ಪರ್ಫೆಕ್ಟ್ ಆಗಿರೋದಕ್ಕೆ ಹೇಗೆ ಸಾಧ್ಯ ಅಂತ. ಆ 3 ಜನ ಹುಡುಗಿರು ನಾವು ಇಲ್ಲಿದ್ದೀವಲ್ಲ, ಅವ್ನು ಮಿರರ್ ಹತ್ರ ನಿಂತ್ಕೊಂಡು ಏನು ಮಾಡ್ತಿದ್ದಾನೆ, ಸರಿ ಬಾ ಇಲ್ಲಿಂದ ಹೋಗೋಣ ಅಂತ ಹೊರಟೋಗ್ತಾರೆ. ಆವಾಗ ಸೆಕ್ರೆಟರಿ ಕಿಮ್ ಅಲ್ಲಿಗೆ ಬಂದು, ಸರ್ ನಿಮಗೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಸೆಕ್ರೆಟರಿ ಕಿಮ್ಗೆ ಹೀರೋ ಹೇಳ್ತಾನೆ, ನಾನಿಷ್ಟು ಹ್ಯಾಂಡ್ಸಮ್ ಆಗಿದ್ದೀನಿ ಅಲ್ವಾ, ನಿಮ್ಗೇನು ಅನಿಸುತ್ತೆ ಅಂತ. ಹೌದು ಸರ್, ನೀವು ಪರ್ಫೆಕ್ಟ್ ಆಗಿದ್ದೀರಾ ಅಂತ ಹೇಳ್ತಾಳೆ. ಈಗ ಸೀನು ಶಿಫ್ಟ್ ಆಗುತ್ತೆ. ಹೀರೋಯಿನ್ನು ಕಾರ್ನಲ್ಲಿ ಹೋಗ್ತಿರ್ತಾರೆ. ಆಗ ನಮ್ಮ ಹೀರೋಯಿನ್, ಸರ್ ನಾನು ಜಾಬ್ ಬಿಡ್ತಿದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ನಮ್ಮ ಹೀರೋ ಫುಲ್ಲು ಶಾಕ್ ಆಗ್ತಾನೆ. ಸಡನ್ ಆಗಿ ಯಾಕೆ ಕೆಲಸ ಬಿಡ್ತಿದ್ದೀರಾ ಅಂತ ಕೇಳಿದಾಗ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಸರ್ ನಾನು ಪರ್ಸ್ನಲ್ ರೀಸನಿಂದ ಕೆಲಸ ಬಿಡ್ತಿದ್ದೀನಿ ಅಂತ. ಅದಕ್ಕೆ ಹೀರೋ ಕ್ಯಾಶುವಲ್ ಆಗಿ ಓಕೆ ಅಂತ ಹೇಳ್ತಾನೆ. ಈಗ ಹೀರೋ ಮನೆಯಲ್ಲಿ ಮಲಗಿರೋದನ್ನ ತೋರಿಸ್ತಾರೆ. ರಾತ್ರಿ 12 ಗಂಟೆ ಆದರೂ ಹೀರೋಗೆ ನಿದ್ದೆನೇ ಬರ್ತಿರಲ್ಲ. ಹೀರೋ ಸೆಕ್ರೆಟರಿ ಕಿಮ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ. ಸಡನ್ ಆಗಿ ಕೆಲಸ ಬಿಡ್ತಿರೋದಕ್ಕೆ ಏನು ಕಾರಣ ಇರ್ಬೋದು ಅಂತ ಯೋಚನೆ ಮಾಡ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗುತ್ತೆ. ಕಂಪನಿನ ತೋರಿಸ್ತಾರೆ. ಕಂಪನಿ ಎಂಪ್ಲಾಯ್ಗೆ ಸೆಕ್ರೆಟರಿ ಕಿಮ್ ಕೆಲಸ ಬಿಡ್ತಿರೋದು ಗೊತ್ತಾಗುತ್ತೆ. ಆದರೆ ಯಾರು ನಂಬೋಕೆ ರೆಡಿನೇ ಇರೋದಿಲ್ಲ. ಯಾಕೆಂದರೆ ಸೆಕ್ರೆಟರಿ ಕಿಮ್ 9 ಇಯರ್ಸಿಂದ ಆ ಕಂಪ್ನಿಲಿ ವರ್ಕ್ ಮಾಡ್ತಿರ್ತಾರೆ. ಬಾಸ್ಗೂ ಫೇವ್ರೇಟ್ ಎಂಪ್ಲಾಯಿ ಆಗಿರ್ತಾರೆ. ಅದಕ್ಕೆ ಯಾರು ನಂಬೋಕೆ ರೆಡಿನೇ ಇರೋದಿಲ್ಲ. ಆಗ ಸೆಕ್ರೆಟರಿ ಕಿಮ್ ಬಂದು ನಾನು ಕೆಲಸ ಬಿಡ್ತಿರೋದು ನಿಜ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲರೂ ಶಾಕ್ ಆಗ್ತಾರೆ. ಆಗ ಎಲ್ಲರೂ ಒಂದೊಂದು ಕ್ವಶನ್ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ಹೈಯರ್ ಸ್ಟಡೀಸ್ ಮಾಡ್ತಿದ್ದೀರಾ, ಮದುವೆ ಏನಾದರೂ ಆಗ್ತಿದ್ದೀರಾ, ಇಲ್ಲ ಬೇರೆ ಕಂಪ್ನಿಲಿ ಸ್ಯಾಲ್ರಿ ಜಾಸ್ತಿ ಕೊಡ್ತಿದ್ದಾರಾ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾರೆ, ಹಾಗೆಲ್ಲ ಏನೂ ಇಲ್ಲ, ನಾನು ಕೆಲಸ ಬಿಡ್ತಿರೋದು ನನ್ನ ಪರ್ಸ್ನಲ್ ರೀಸನ್ ಇಂದ ಅಷ್ಟೇ. ಕಂಪನಿಗೆ ಹೀರೋ ಬರ್ತಾನೆ. ಎಲ್ಲರೂ ಅವ್ರಿಗೆ ಗ್ರೀಟ್ ಮಾಡ್ತಾರೆ. ಸೆಕ್ರೆಟರಿ ಕಿಮ್ ಸ್ನ್ಯಾಕ್ಸ್ ತಗೊಂಡು ಕ್ಯಾಬಿನಿಗೆ ಹೋದಾಗ ಹೀರೋ ಸೆಕ್ರೆಟರಿ ಕಿಮ್ನ ಕೇಳ್ತಾನೆ, ನೀನು ಕೆಲಸ ಬಿಡ್ತೀನಿ ಅಂದಿದ್ದು ಕಾಮಿಡಿಗೆ ಅಲ್ವಾ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಇಲ್ಲ ಸರ್, ನಾನು ನಿಜವಾಗ್ಲೂ ಕೆಲಸ ಬಿಡ್ತಿದ್ದೀನಿ ಅಂತ. ಅದಕ್ಕೆ
ಅದಕ್ಕೆ ಹೀರೋ ಸೆಕ್ರೆಟರಿ ಕಿಮ್ನ ಕೇಳ್ತಾನೆ ಯಾಕೆ ಏನಾಯಿತು ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಆನ್ಸರ್ ಮಾಡೋದಿಲ್ಲ. ಇವತ್ತಿನ ಶೆಡ್ಯೂಲ್ಗಳನ್ನ ಹೇಳಿ ಆಮೇಲೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಸರ್ ನೀವು ಟೆನ್ಷನ್ ಮಾಡ್ಕೋಬೇಡಿ, ನಿಮ್ಗೊಂದು ಪರ್ಫೆಕ್ಟ್ ಸೆಕ್ರೆಟ್ರಿನ ನಾನೇ ಹುಡುಕಿ ಕೊಡ್ತೀನಿ, ನೀವು ಫೈನಲ್ ಮಾಡಿ ಅಷ್ಟೇ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ ಅದನ್ನು ನೀನೇ ಮಾಡ್ಕೋ ಅಂತ. ಈಗ ಹೀರೋ ಮತ್ತೆ ಹೀರೋ ಫ್ರೆಂಡ್ನ ತೋರಿಸ್ತಾರೆ. ಸೆಕ್ರೆಟರಿ ಕಿಮ್ ಕೆಲಸ ಬಿಡೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿರ್ತಾರೆ. ಹೀರೋ ಹೇಳ್ತಾನೆ ಸೆಕ್ರೆಟರಿ ಕಿಮ್ ಕೆಲಸ ಬಿಡ್ತಿರೋದಕ್ಕೆ ಕಾರಣ ಏನು ಅಂತ ಗೊತ್ತಾಗ್ತಿಲ್ಲ ಅಂತ. ಅವಾಗ ಅವನ ಫ್ರೆಂಡು ಎಕ್ಸಾಂಪಲ್ ಅಂತ ಅವ್ನ ಮ್ಯಾರೇಜ್ ಸ್ಟೋರಿನ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಅವ್ರದ್ದು 10ನೇ ತಿಂಗಳಲ್ಲೇ ಡೈವರ್ಸ್ ಆಗೋಗಿರುತ್ತೆ. ಹೆದೋಗ್ತಿರ್ತಾನೆ. ಅದನ್ನ ನೋಡಿ ಅವನು ಜೋರಾಗಿ ಕೂಗಿ ಹೇಳ್ತಾನೆ, ನೀನೇ ಡೈರೆಕ್ಟ್ ಆಗಿ ಸೆಕ್ರೆಟರಿ ಕಿಮ್ನ ಕೇಳು, ಯಾವ ಕಾರಣದಿಂದ ನೀವು ಕೆಲಸ ಬಿಡ್ತಿದ್ದೀರಾ ಅಂತ. ಈಗ ಸೀನು ಶಿಫ್ಟ್ ಆಗುತ್ತೆ. ಈಗ ಸೆಕ್ರೆಟರಿ ಕಿಮ್ನ ತರಿಸ್ತಾರೆ. ಸೆಕ್ರೆಟರಿ ಕಿಮ್ ಬ್ಯಾಂಕಿಗೆ ಅಂತ ಹೋಗ್ತಿರ್ತಾರೆ. ಯಾಕೆ ಅಂದರೆ ಸೆಕ್ರೆಟರಿ ಕಿಮ್ನ ತಂದೆ ಲೋನ್ ತಗೊಂಡಿರ್ತಾರೆ, ಅದು ಇವತ್ತಿಗೆ ಮುಗಿಯುತ್ತೆ. ಅದಕ್ಕೋಸ್ಕರನೇ ಸೆಕ್ರೆಟರಿ ಕಿಮ್ 9 ಇಯರ್ಸಿಂದ ಕಷ್ಟಪಟ್ಟು ವರ್ಕ್ ಮಾಡ್ತಿರ್ತಾರೆ. ಹೀರೋದು ಕಾಲ್ ಬರುತ್ತೆ. ಯಾಕೆ ಅಂದರೆ ಹೀರೋ ಮನೇಲಿ ಇವತ್ತು ಫ್ಯಾಮಿಲಿ ಡಿನ್ನರ್ ಇರುತ್ತೆ. ಅದಕ್ಕೆ ಸೆಕ್ರೆಟರಿ ಕಿಮ್ನ ಕಾಲ್ ಮಾಡಿ ಕರೀತಾರೆ. ಈಗ ಮನೆಗೆ ರೀಚ್ ಆಗ್ತಾರೆ. ಹೀರೋ ಸೆಕ್ರೆಟರಿ ಕಿಮ್ಗೆ ಪ್ರಮೋಷನ್ ಆಫರ್ ಕೂಡ ಕೊಡ್ತಾರೆ. ಯಾಕೆ ಅಂದರೆ ಹೀರೋಗೆ ಸೆಕ್ರೆಟರಿ ಕಿಮ್ ಕೆಲಸ ಬಿಡ್ತಿರೋದು ಚೂರು ಇಷ್ಟ ಇರೋದಿಲ್ಲ. ಆದರೆ ಸೆಕ್ರೆಟರಿ ಕಿಮ್ ರಿಪ್ಲೈ ಮಾಡೋಕ್ಕೆ ಆಗೋದಿಲ್ಲ. ಯಾಕೆ ಅಂತ ನೆಕ್ಸ್ಟ್ ಪಾರ್ಟ್ನಲ್ಲಿ ಅಪ್ಡೇಟ್ ಕೊಡ್ತಾರೆ.